ಈ ತರ ಕೈ ಮೈ ಕೈ ಎಲ್ಲ ಈ ತರ ಆಗ್ಬಿಟ್ಟಿದೆಯಲ್ಲ, ಅದ್ರ ಪ್ರಯೋಗ ಆಗಿರೋದ್ರಿಂದ ಇದು ರಕ್ತ ಕಾಟೇರಿ ಪ್ರಯೋಗ ಮಾಡಿರ್ತಾರೆ. ರಕ್ತ ಕಡಿಯೋದು ಹೆಂಗ್ ಗೊತ್ತಾಗುತ್ತೆ ಗುಂಡಿ ಇದು? ಈ ಬಾಡಿ ಅವ್ರಿಗೆ ಗೊತ್ತಾಗ್ತದೆ, ಮೈಯೆಲ್ಲ ಬ್ಯಾಕ್ ಆಗ್ತದೆ ನೋಡಿ, ಇಲ್ಲೇ ಇದೆ ನೋಡಿ, ಇದೆಲ್ಲ ಕಟ್ಕೊಂಡು ಹೋಗಿರೋದು ಫುಲ್ ಇಲ್ಲಿ ಗಂಟೆ ಕಟ್ಕೊಂಡು ನೋಡಿ, ಹಿಂಗೆ ಎಲ್ಲ ಕಡೆ ಎಲ್ಲೆಲ್ಲ ಹೋಗಿದೆ, ಎಲ್ಲ ಕಡೆ ಎರಡು ಕೈ ಒಂದೇ ಕೈ ಎಲ್ಲ ಹಂಗೆ ಆಗಿದೆ, ಫುಲ್ ಬಾಡಿಯೆಲ್ಲ ಹಿಂಗೆ ಆಗ್ತದೆ. ಓತ 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 ಫುಲ್ ಬಾಡಿಯೆಲ್ಲ ಹಿಂಗೆ ಆಗಿರ್ತದೆ, ಒಣಕೊಂಡೋಗ್ಬಿಡ್ತದೆ. ಇಂಥ ಕೇಸ್ ಬಂದಿದೆ ಆಲ್ರೆಡಿ ನಿಮ್ಮ ಕಡೆಯಿಂದ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ರು ಒಂದ್ಸತಿ. ರಾಯಚೂರು ಗುಲ್ಬರ್ಗಿಂದ ಒಬ್ರು ಬಂದಿದ್ರು, ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಐತೆ, ಮಾಡಿ ಕಳಿಸಿದ್ದೀನಿ. ಇವಾಗ ಸೋರೋಗ್ಬಿಟ್ಟಿದ್ದಾರೆ ಎಲ್ಲಾನು. ರಕ್ತ ಕಾಟೇರಿ ಪ್ರಯೋಗ ಆಗಿದ್ರೆ ಈ ತರ ಎಲ್ಲ ಬಾಡಿ ಎಲ್ಲ ಫುಲ್ ಒಣಕ್ಕೊಂಡು ಹೋಗೋ ನೋಡಿ, ರಕ್ತ ಬ್ಲ್ಯಾಕ್ ಅದು. ರಕ್ತ ಕಾಟೇರಿ ಪ್ರಯೋಗ ಮಾಡಿರ್ತಾರೆ. ರಕ್ತ ಕಾಟೇರಿ ರಕ್ತ ಬಾಡಿ ಎಲ್ಲ ಹಿಂಡಿ ಬಿಡ್ಬೇಕು. ರಕ್ತ ಹಿಂಡಿ ಬಿಟ್ರೆ ಅವಾಗ ಏನಾದ್ರು ಅವ್ರಿಗೆ ಮೈ ಕೈ ಎಲ್ಲ ಶೇಕ್ ಆಗೋದು, ಕೈ ಕಾಲೆಲ್ಲ ಹಿಂಗೆ ಆಗೋದು, ನಡುಕ್ತರ ಆಗೋದು, ಮೈ ಕೈ ಎಲ್ಲ ನೋವು ಬರೋದು ಎಲ್ಲ ಆಗ್ತಾ ಇರ್ತದೆ. ಅವ್ರಿಗೆ ಗೊತ್ತಾಗ್ತದೆ ಓತ ಓತ ಇವಾಗ ಸದ್ಯಕ್ಕೆ ಹಿಂಗಿದೆ, ಇವಾಗ ತೆಗೆಸ್ಕೊಂಡ್ರೆ ಸರಿ ಹೋಗ್ತದೆ. ಇನ್ನ ಸ್ವಲ್ಪ ದಿನ ಬಿಟ್ಟು ಹೋದ್ರೆ ಓತ 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 ಏನಾಗ್ತದೆ ಅಂದ್ರೆ ನಂದು ಇದು ನಿಮ್ಗೆ ಎಷ್ಟು ದಿನದಿಂದ ಕಾಣಿಸ್ತದೆ ಯಜಮಾನ್ರೆ ಈ ತರ? ಎಷ್ಟು ವರ್ಷದಿಂದ ಕಾಣಿಸ್ತದೆ ನಿಮ್ಮ ಮೈಗೆ, ನಿಮ್ಮ ಬಾಡಿಗೆ? 3-4 ವರ್ಷ. ಈ 3-4 ವರ್ಷ ಅಂತ ಹೇಳ್ತಾ ಇದಾರೆ ಅವರು, ಆಯ್ತಾ? ಇದು 3-4 ವರ್ಷ ಅಂತಿದ್ದಾರೆ. ನಾವ್ ಇಲ್ಲಿ ಕವಡೆ ಹಾಕಿ ಶಾಸ್ತ್ರ ನೋಡಿ ಹೇಳ್ತೀವಿ, ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಅವಾಗ ಎಷ್ಟು ವರ್ಷ ಆಗಿದೆ, ಈ ತರ ಪ್ರಾಬ್ಲಮ್ ಇದೆ ಅಂತ. ಅವಾಗ ಏನ್ ಪರಿಹಾರ ಮಾಡ್ಕೊಬೇಕಂತ ಕೂಡ ಹೇಳ್ತೀವಿ. ಈಗ ಚೌಡಿ ಪ್ರಯೋಗ ಆಗಿರ್ಬೋದು, ಇಲ್ಲ ರಕ್ತ ಕಾಟೇರಿ ಕಟ್ ಆಗಿರ್ಬೋದು, ಈ ತರ ಯಾರೋ ಕೆಟ್ಟದ್ ಮಾಡಿಸಿರ್ಲಿಲ್ಲ, ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಮ್ಗೆ ಬಾಡಿಯಲ್ಲಿ ಗೊತ್ತಾಗ್ತದೆ, ಬಾಡಿಯಲ್ಲಿ ಗೊತ್ತಾಗುತ್ತೆ. ಫಸ್ಟ್ ದೇವತೆಗಳು ಕಟ್ ಮಾಡ್ಬಿಡ್ತಾರೆ. ಫಸ್ಟ್ ಏನ್ ಮಾಡ್ತಾರೆ, ದೇವತೆಗಳನ್ನ ದಿಗ್ಬಂಧನ ಮಾಡ್ತಾರೆ. ಫಸ್ಟ್ ದೇವತೆಗಳು ಕಟ್ ಮಾಡಿ ಯಾವುದೇ ದಿಕ್ಕುಗಳಿಗೆ ಹೋದ್ರು ಎಲ್ಲೇ ಹೋದ್ರು ಯಾವ ದೇವ್ರುಗಳು ಆಶೀರ್ವಾದ ಮಾಡಬಾರ್ದು. ಅದಕ್ಕೆ ನೋಡಿ ಅವ್ರು ಬಾಡಿ ಸಮೇತ ಕೂಡ ಅವ್ರ ಮುಖ ಎಲ್ಲ ಫುಲ್ ಒಣಗೋಗ್ಬಿಟ್ಟಿದೆ. ಓತ 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 ಭಯ ರಕ್ತ ಎಲ್ಲ ಈರಿ ಹಾಕ್ಬಿಡ್ತದೆ ಆಲ್ರೆಡಿ. ಅಂದ್ರೆ ಅದು ಒಬ್ರು ಬಗ್ಗೆ ಕೆಟ್ಟ ಪ್ರಯೋಗ ಮಾಡ್ಬೇಕಾದ್ರೆ ಫಸ್ಟ್ ದೇವತೆಗಳನ್ನ ಫಸ್ಟೇ ಸ್ಟಾಪ್ ಮಾಡಿದ್ಮೇಲೆ ಆಮೇಲೆ ಇವ್ರಿಗೆ ಏನಾದ್ರು ಮಾಡಕ್ಕಾಗೋದು. ಯಾಕಂದ್ರೆ ದೇವ್ರಿಗೆ ಕಟ್ ಮಾಡ್ಲಿಲ್ಲ ಅಂದ್ರೆ ಎಲ್ಲಾ ದೇವತೆಗಳು ಇವ್ರನ್ನ ಆಕರ್ಷಣೆ ಮಾಡ್ತಾ ಇರ್ತವೆ. ಅಂದ್ರೆ ಏನೋ ತೊಂದರೆ ಆಗೋದನ್ನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಇವಾಗ ಅವ್ರು ಯಾವ ದೇವಸ್ಥಾನಕ್ಕೆ ಹೋದ್ರು, ಯಾವ ದೇವಸ್ಥಾನಕ್ಕೆ ಹೋಗಿ ಏನೇ ಮಾಡ್ತಿದ್ರು ಅವ್ರಿಗೆ ದೇವರ ಅನುಗ್ರಹ ಸಿಕ್ಕೋದೇ ಇಲ್ಲ. 3 ಲಕ್ಷ ಖರ್ಚಾದ್ಮೇಲೆ, ಒಂದ್ 50,000 2 ಲಕ್ಷ ಖರ್ಚಾದ್ಮೇಲೆ ಅವಾಗ ಬುದ್ಧಿ ಬರ್ತದೆ. ಅವಾಗ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ವಿ, ವಾಸನೆ ಆಗ್ತದಲ್ಲ ಯಾಕ ಏನಂತ ಅವಾಗ ಯೋಚನೆ ಮಾಡಿದಾಗ ಓ ಇಲ್ಲ, ನಾವು ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಯಾವ್ದಾರ ಒಂದು ಜೀವಶಕ್ತಿನ ಹುಡ್ಕೊಂಡು ಹೋಗ್ಬೇಕು ನಾವು ಅಂತ. ಅವಾಗ ಈ ತರ ಜೀವಶಕ್ತಿಯನ್ನ ಹುಡ್ಕೊಂಡು ಬಂದು ಈ ಆದಿಪರಾಶಕ್ತಿ ಓಂ ಶಕ್ತಿ ಅಮ್ಮನ್ನ ಬಂದು ಭೇಟಿ ಆಗ್ತಾರೆ. ಭೇಟಿ ಆದಾಗ ಆ ಅಮ್ಮನು ಪರಿಹಾರ ಇಲ್ಲಿ ಬರುವಂತ ಭಕ್ತರಿಗೆ ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ತಾರೆ. ಪವಾಡವನ್ನೇ ನಡೆಸ್ತಾಳೆ ಅಮ್ಮ. ಗುರುಗಳೇ, ಯಾರಿಗೋ ಒಂದು ಕೆಟ್ಟಿದ್ದು ಆಗೋಗ್ಬಿಟ್ಟಿದೆ, ಈಗ ಆಲ್ರೆಡಿ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಇವಾಗ ಅವರು ಮನೆಯಿಂದ ಬರಬೇಕಾದ್ರೆ ಯಾವ ಥರ ಬರಬೇಕು, ಏನು ಎತ್ಕೊಂಡು ಯಾವ ಥರ ಪೂಜೆ ಮಾಡ್ಕೊಂಡು ಬರಬೇಕು, ಅಥವಾ ಡೈರೆಕ್ಟ್ ಬರೋದಾ, ಹಿಂಗೆ ಗುರುಗಳೇ? ಅವರು ಮನೆಯಿಂದ ಬರಬೇಕಾದ್ರೆ ಅರಕೆ ಕಟ್ಟಬೇಕು. 108 ರೂಪಾಯಿ ಅರಕೆ ಕಟ್ಕೊಂಡು ಮನೇಲಿಟ್ಟು ತೆಂಗಿನಕಾಯಿ ಇಟ್ಟು, ಒಂದು ತೆಂಗಿನಕಾಯಿ ತಗೋಬೇಕು, ಜೊತೆಗೆ ಎಲೆ ಅಡಿಕೆ, 108 ರೂಪಾಯಿ ಕಾಣಿಕೆ, ಒಂದು ವಸ್ತ್ರ ಅಂದರೆ ರೆಡ್ ಕಲರ್ ಬಟ್ಟೆ ಇಲ್ಲ ಹಳದಿ ಬಟ್ಟೆನ ಕಟ್ಟಿ ಪೂಜೆ ಮಾಡ್ಕೊಂಡು ಬರೋವಾಗ ತಗೊಂಡ್ಬರ್ಬೇಕು. ಎಷ್ಟು ದಿವಸ ಇಡಬೇಕು ಕಾಣಿಕೆ ಅನ್ನೋದು? ಎಷ್ಟು ದಿವಸ ಪೂಜೆ ಮಾಡಬೇಕು? ಒಂದು ವಾರಗಟ್ಲೆ ಇಟ್ಟು ಪೂಜೆ ಮಾಡ್ಬೇಕಾಗುತ್ತೆ. ನಾರ್ಮಲ್ ಆಗಿ ಏನಿದ್ರೆ ಸಣ್ಣ ಪುಟ್ಟ ಬರ್ಬೇಕು, ಅಮ್ಮನ ನೋಡ್ಬೇಕು, ಕಾಣಿಕೆ ಕಟ್ಕೊಂಡು ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಒಂದು ಆಶೀರ್ವಾದ ತಗೊಂಡು ಹೋಗ್ಬೇಕು. ಇಲ್ಲ ಅಮ್ಮನ ಹತ್ರ ಪ್ರಶ್ನೆ ಕೇಳ್ಬೇಕಂತಿದ್ರೆ ಕಟ್ಕೊಂಡು ಬಂದು ಅವತ್ತು 2 ದಿನಕ್ಕೆ ಬಂದು ಕಟ್ಕೊಂಡು, ಇವತ್ತು ಕಟ್ಬಿಟ್ಟು ನಾಳೆ ಬಂದು ಪ್ರಶ್ನೆ ಕೇಳ್ಕೊಂಡು ಅಮ್ಮನ ಆಶೀರ್ವಾದ ತಗೊಂಡು ಹೋಗ್ಬೋದು. ಈಗ ಅವ್ರ ಸಮಸ್ಯೆಗಳು, ಅವ್ರ ಮನೆಯಲ್ಲಿ ಕಾಣಿಕೆ ಕಟ್ಕೊಂಡಿರ್ತಾರೆ, 108 ರೂಪಾಯಿ ಕಾಣಿಕೆ ಕಟ್ಟಿ ತೆಂಗಿನಕಾಯಿ ಎತ್ಕೊಂಡ್ಬರ್ತಾರೆ ಈ ಕ್ಷೇತ್ರಕ್ಕೆ ಬಂದಾಗ. ಅವ್ರ ಸಮಸ್ಯೆಗಳನ್ನ ಅವರೇ ಹೇಳ್ತಾರೆ ಅಥವಾ ನೀವು ಹೇಳ್ತೀರಿ? ಅವ್ರೇನು ಹೇಳಂತಿಲ್ಲ, ನಾವೇ ಹೇಳ್ತೀವಿ. ಅವ್ರೇನು ಯಾವ್ದು ಹೇಳಂಗಿಲ್ಲ. ಕಾಣಿಕೆ ಕಟ್ಟಿಬಿಟ್ಟು ಬರೋವಾಗ ಅದನ್ನ ತಗೊಂಡ್ಬರ್ಬೇಕು, ಆ ಗಂಡನ. ಆ ಗಂಡನ ತಗೊಂಬಂದ್ರೆ ಆ ಕಾಣಿಕೆನ ನಾವೇನ್ ಮಾಡ್ತೀವಿ, ಅಮ್ಮನ ಹತ್ರ ಇಟ್ಟು ಅರ್ಪಣೆ ಮಾಡಿ ಅಮ್ಮನಿಗೆ ಪ್ರಶ್ನೆ ಕೇಳ್ತೀವಿ. ಅಮ್ಮ, ಈ ತರ ಭಕ್ತರು ಬಂದಿದ್ದಾರೆ, ನಿನಗೆ ಮರೆಯಾಗಿದ್ದಾರೆ, ತಿಳಿದವ್ರು ತಪ್ಪು ಮಾಡ್ಕೊಂಡಿದ್ದಾರೆ, ಗೊತ್ತಿದ್ರೆ ಏನೋ ಆಗಿದೆ, ಅವ್ರಿಗೆ ಒಂದು ಒಳ್ಳೆ ಅನುಕೂಲ ಮಾಡ್ಕೊಡಮ್ಮ, ಅವ್ರ ಕುಟುಂಬಕ್ಕೆ ಒಳ್ಳೇದ್ ಮಾಡಮ್ಮ ಅಂತ ಕೇಳ್ಕೊತೀವಿ. ಕೇಳಿ ಅಮ್ಮನಿಗೆ ಅರ್ಪಣೆ ಮಾಡ್ಬಿಟ್ಟು ಆಮೇಲೆ ಇಲ್ಲಿ ಶಾಸ್ತ್ರ ನೋಡ್ತೀವಿ. ಅವಾಗ ಅಮ್ಮನ ಹತ್ರ ಪ್ರಶ್ನೆ ಕೇಳ್ತೀವಿ. ಇಲ್ಲಿ ಇದು ಹಳೆ ಕಾಲದಿಂದ ಬಂದಂತ ಗವ್ಯಶಾಸ್ತ್ರ. ಇಲ್ಲಿ ಪಂಚಾಂಗ ಕೂಡ ನೋಡ್ತೀವಿ, ಎಲ್ಲಾ ತರದನ್ನು ಮಾಡ್ತೀವಿ. ಬಟ್ ಈಗ ಜಾಸ್ತಿ ಪ್ರಾಬ್ಲಮ್ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಅವ್ರಿಗೆ ಅಕ್ಷತೆಯನ್ನ ಕೊಡ್ತೀವಿ. ಅಕ್ಷತೆ ಕೊಟ್ಟು ಅವ್ರಿಗೆ ನೀವು ಎಷ್ಟಿದೆ ಅಕ್ಷತೆನ, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ, ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ, ಎಷ್ಟಿಂದ ಪ್ರಾಬ್ಲಮ್ ಇದೆ ಅದರಲ್ಲೇ ಕೌಂಟಿಂಗ್ ಇರ್ತೈತೆ. ಆ ಕೌಂಟಿಂಗ್ ಅಲ್ಲೇ ಗೊತ್ತಾಗ್ಬಿಡ್ತದೆ ಅವ್ರಿಗೆ ನಮ್ಗೆ ಎಷ್ಟು ವರ್ಷದಿಂದ ಏನೇನು ಪ್ರಾಬ್ಲಮ್ ಆಗ್ತದೆ.
ಒಂದೊಂದು ದಿನ ಒಂದೊಂದು ವಾರನೂ ಲೆಕ್ಕನೇ ಅದರಲ್ಲಿ. ಒಂದು ಮನೆ ದೇವ್ರ ಹೆಸರು ಹೇಳ್ಬಿಟ್ಟು ನಾವು ಈ ಗವೆನ ಅಮ್ಮನವ್ರ ಪ್ರಶ್ನೆ ಕೇಳ್ಬಿಟ್ಟು ಹೇಳ್ಬಿಡ್ತೀವಿ. ಓಂ ಶಕ್ತಿ ಪರಾಶಕ್ತಿ. ಇಲ್ಲಿ ಬಿಟ್ಟಾಗ ಇಲ್ಲಿ ಶಾಸನದಲ್ಲಿ 3 ಬಂದಿದೆ. ಈ 3 ವರ್ಷದಿಂದ ಅವ್ರಿಗೆ ಆ ಅಮ್ಮನವರು ಇವ್ರಿಗೆ ಯಾವುದು ಸಪೋರ್ಟೇ ಮಾಡ್ತಾ ಇಲ್ಲ. 3 ವರ್ಷ ಆಗಿದೆ ಕರೆಕ್ಟ್ ಯಜಮಾನ್ರೆ. 3 ವರ್ಷದಿಂದ ನೀವು ಏನೇ ಮಾಡಿದ್ರು ಆ ಅಮ್ಮನವ್ರು ನಿಮ್ಗೆ ಯಾವ್ದು ದರ್ಶನನೇ ಆಗ್ತಾಯಿಲ್ಲ. ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾನೆ ಇದ್ದೀರಾ, ಬರ್ತಾನೆ ಇದ್ದೀರಾ, ಇನ್ನ ಯಾವುದಕ್ಕೂ ಸರಿಪಡಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅಮ್ಮ ಅತಿ ಶೀಘ್ರವಾಗಿ ಪರಿಹಾರ ಮಾಡಿಕೊಡಮ್ಮ. ಏನು ತೊಂದರೆಗಳಿಲ್ದಿರ ಅವ್ರ ಕುಟುಂಬನ ಸಂತೋಷವಾಗಿ ಅಭಿವೃದ್ಧಿ ಮಾಡಿಕೊಡ್ತಾರೆ. ಏನಾಗಿದೆ ಪ್ರಾಬ್ಲಮ್ ಅಂತ ತೋರಿಸ್ಕೊಡಮ್ಮ. ಇವರು 2 ಬಂದಿದೆ. 2 ಬಂದಿರೋದ್ರಿಂದ ಅವರ ಕುಲದೇವ್ರನ್ನ ಕಟ್ಟಾಗಿದೆ. ನಿಮ್ಮ ಮನೆ ದೇವ್ರು ನೆನೆಸ್ಕೊಂಡು ಕುಳಿಸ್ಬಿಟ್ಟು ಬಿಡಿ. ನೋಡಿ ಇಲ್ಲೇ ಇರೋದು ಆಪತ್ಕಾಲ ಬಂದಿರೋದಂತ ಇವಾಗಲೇ ಹೇಳಿದ್ದು. 5 ವರ್ಷದಿಂದ ಇವರು ನರಳಿ ಏನ್ ಮಾಡ್ಕೊಬೇಕು ಅಂತ ಒಂದು ಅರ್ಥನೇ ಆಗ್ತಾ ಇಲ್ಲ. ಇವರು ಕುಲದೇವರ ಆಶೀರ್ವಾದದಿಂದ ಇಷ್ಟು ಮಾತ್ರ ಉಳ್ಕೊಂಡಿದ್ದಾರೆ.